ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಇನ್ನು ಬಾಗಲಕೋಟೆ ಜಿಲ್ಲೆ ನವನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ 12 ಗಂಟೆಯಿಂದ ಹಿಡಿದು ಒಂದು 6 ಗಂಟೆ ತನಕ ಒಂದು ಹಿಂದೂ ಹೆಣ್ಮಗಳನ್ನು ಒಂದು ಆಸ್ಪತ್ರೆ ಒಳಗಡೆ ಕೊಠಡಿಯಲ್ಲಿ ಕೀಲಿ ಹಾಕಿ ಆಕಿನ್ನ ಹಿಗ್ಗಾಮುಗ್ಗವಾಗಿ ಹಿಂಸಾಚಾರ ಕೃತ್ಯಕ್ಕೆ ಎಸಗಿದಕ್ಕಂತಕ್ಕ ದಂಗಿ ನದಾಫ್ ಅಂತಂತೇಳಿ ದಂಗಿ ನದಾಫ್ ಅನ್ನೋ ಯುವಕ ಆಕಿನ ಹಿಂಸೆಗೆ ಒಳಪಡಿಸ್ಯಾನ. ಉದಾಹರಣೆಗೆ ಇದು ಒಂದು ಸಾರ್ವಜನಿಕ ಸ್ಥಳ, ಏನಪ್ಪಾ ಅಂದ್ರೆ ಸರ್ಕಾರದ ದವಾಖಾನೆ ಅಂದ್ರೆ ನೊಂದವರು ಬಂದಿರತಕ್ಕಂಥ ಸ್ಥಳದೊಳಗೆ ಈ ರೀತಿ ಹೆಣ್ಮಕ್ಳಿಗೆ ಕೃತ್ಯವನ್ನು ಮಾಡುವಂತ ಕೆಲವು ಕಿಡಿಗೇಡಿ ಮುಸ್ಲಿಂ ಯುವಕರದ ಇಲ್ಲಿ ಈಗಿಂದ ಅಲ್ಲ ಮೊದಲಿಂದ ಇದು ಹವ್ಯಾಸವಾಗೈತಿ. ಯಾಕಂದ್ರೆ ಉದಾಹರಣೆಗೆ ಈ ಕೃತ್ಯ ಒಂದೇದಲ್ಲಿ ಇಂಥ ಕೃತ್ಯಗಳು ಬಹಳಷ್ಟು ಆಗ್ಯಾವ. ಆಲ್ರೆಡಿ ಇವ ಒಂದೆರಡು ಸಾರಿ ಸಸ್ಪೆಂಡ್ ಆಗಿದ್ದು ಇನ್ಸಿಡೆಂಟ್ಗಳು ಇಲ್ಲಿ ಸಿಬ್ಬಂದಿಯವರು ಹೇಳ್ತಾರೆ. ಅದಕ್ಕೋಸ್ಕರ ಇಂಥ ಘಟನೆ ಆಗಬಾರ್ದು. ಯಾಕಂದ್ರೆ ಇಲ್ಲಿ ಹಿಂದೂಗಳು ಬರ್ತಾರ, ಮುಸ್ಲಿಮ್ಸು ಬರ್ತಾರ, ಜೈನರು ಬರ್ತಾರ, ಎಲ್ಲಾ ಧರ್ಮದವರು ಬರ್ತಾರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಸೇಫ್ಟಿ ಅಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ಹೆಣ್ಮಕ್ಳಿಗೆ. ಇಂಥ ಘಟನೆಗಳು ಬಹಳಷ್ಟು ಅದು ಮಹಿಳಾ ಆಯೋಗ ರಾಜ್ಯ ಮತ್ತು ಜಿಲ್ಲೆಯವರು ಯಾಕೆ ಸುಮ್ಕುತ್ತಾರೋ ಗೊತ್ತಾಗ್ತಿಲ್ಲ. ಇಂಥ ಘಟನೆಗಳು ಮೇಲಿಂದ ಮೇಲೆ ಸರ್ಕಾರ ಆಸ್ಪತ್ರೆಗಳಾಗ್ತವೆ. ಇದಕ್ಕೆ ಏನ್ ಡಾಕ್ಟರ್ ವಿಜಯಲಕ್ಷ್ಮಿ ಮಹಿಳಾ ಆಯೋಗ ರಾಜ್ಯ ಅಧ್ಯಕ್ಷರಿದ್ರಲ್ಲ, ನೀವು ದಯಮಾಡಿ ಗಮನ ಹರಿಸಬೇಕಿಂತ ಇನ್ಸಿಡೆಂಟ್ ಅನ್ನ. ಯಾವುದೇ ಒಬ್ಬ ಹಿಂದೂ ಹೆಣ್ಮಗಳಾದಾಗ ನೀವು ಶಾಂತ ರೀತಿಯಿಂದ ಇರೋದು, ಮುಸ್ಲಿಂ ಹೆಣ್ಮಗಳಾದ ಅವಳು ಮನೆಗೆ ಹೋಗಿ ಕೇರ್ ಅಂಡ್ ಪ್ರೊಟೆಕ್ಷನ್ ಮಾಡೋದು ಇಂದಿನ ರಾಜ್ಯ ಮಹಿಳಾ ಆಯೋಗದ ಒಂದು ಪದ್ಧತಿ ಆಗೈತಿ. ಅದಕ್ಕೆ ದಯಮಾಡಿ ಡಾಕ್ಟರ್ ಲಕ್ಷ್ಮಿ ಮೇಡಮ್ ಅವರು ನೀವು ಬಾಗಲಕೋಟೆಗೆ ತತ್ಕ್ಷಣವಾಗಿ ಬಂದ ಆ ಹೆಣ್ಮಗಳನ್ನ ಒಂದು ವಿಚಾರಣೆ ಮಾಡಬೇಕು, ಯಾಕಾಯ್ತು ಎದಕ್ಕಾಯ್ತು ಅಂತೇಳಿ. ಇಂಥ ಘಟನೆಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಆಗ್ಯಾವ. ನೀವು ಬಂದು ವಿಚಾರಣೆ ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಒಂದು ಮಹಿಳಾ ಆಯೋಗಕ್ಕೆ ನಾನು ವಿನಂತಿ ಮಾಡ್ಕೋತೀನಿ. ನಂತರ ಪೊಲೀಸ್ ಇಲಾಖೆಯವರು ತಾವು ಏನ್ ಕಾರ್ಯಾಚರಣೆ ಮಾಡ್ಲಿಕ್ಕತ್ತಾರ ಅವ್ರ ಮೇಲೆ FIR ಹಾಕ್ತಾರೆ. ದಯಮಾಡಿ ನಾ ಇನ್ನೊಂದೇನು ಹೇಳ್ತೀನಿ ಅಂದ್ರೆ, ಬಾಗಲಕೋಟೆ, ವಿದ್ಯಾಗಿರಿ, ನವನಗರ ಇಂಥ ಘಟನೆಗಳು ಮ್ಯಾಲಿಂದ ಮಾಡ್ಲಿಕ್ತಾವ. ಏನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸ್ಟೈಲ್ ತರ ಸಾರ್ವಜನಿಕ ಸ್ಥಳದಲ್ಲಿ ಇಂಥ ಕೆಲವು ಮುಸ್ಲಿಂ ಯುವಕರಿಗೆ ಮಾಡ್ಬೇಕು. ಎಲ್ಲಾ ಮುಸ್ಲಿಂ ಯುವಕರಿಗೆ ಹೇಳಾಕ್ತಾರೆ, ಕೆಲವು ಮುಸ್ಲಿಂ ಯುವಕರು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ಲಿಕ್ಕತ್ತಾರ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಶೈಲಿಯಲ್ಲಿ ಅವ್ರ ನಡು ರೋಡ್ನ್ಯಾಗ ಇಂಥ ಘಟನೆಗಳು ಆಗಲಾರ್ದಂಗೆ ಶಿಕ್ಷೆ ಕೊಡ್ಬೇಕಂತ ಇಲಾಖೆಯವ್ರಿಗೆ ವಿನಂತಿ ಮಾಡ್ಕೋತೀವಿ.